ಕುಕಿಂಗ್ ಇಸ್ ಮೈ ಪ್ಯಾಷನ್. ಆರಾಮಾಗಿ ಕುಕ್ ಮಾಡಕ್ ಆಗಲ್ಲ, ಅಲ್ಲಿ ಯಾರೋ ಒಬ್ರು ಟಾರ್ಚರ್ ಕೊಡಕ್ಕೆ, ಇರಿಟೇಟ್ ಮಾಡಕ್ ಇರೋರು. ಕೊಡಕ್ಕೆ ಆಗಿಲ್ಲ ಅಂದಿದ್ದು ಅಂದ್ರೆ 3 ಜನ, ಒಬ್ಬ ತುಕಾಲಿ, ಸೂರಜ್ ಮತ್ತೆ ಪ್ರಶಾಂತ್. ಇವ್ರು 3 ಜನ ಅಂತೂ ಸ್ಟಾರ್ಟಿಂಗ್ ಇಂದಾನು ಫಸ್ಟ್ ವೀಕ್ ಇಂದಾನು ಫೈನಲ್ಸ್ ಆಡ್ದಂಗೆ ಆಡ್ದೆ ನಾನು. ಮೋಸ್ಟ್ಲಿ ಅದೇ ನನ್ನ ವಿನ್ ಮಾಡಿಸ್ತು ಅಂತ ಅನ್ಸುತ್ತೆ. ಬಿಗ್ ಬಾಸ್ ನೋಡೋಣ ಸರ್, ಇನ್ನ ಶೋರ್ ಇಲ್ಲ, ಹೋಗ್ಬೇಕು ಅಂತ ಇದೀನಿ. ಆತರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ 100% ಹೋಗ್ತೀನಿ. ಇತ್ತೀಚೆಗೆ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡ್ರಿ. ಸೊ ಕಂಗ್ರಾಚುಲೇಷನ್ಸ್, ವಿನ್ ಆಗಿದ್ದೀರಾ ಕ್ವಾಟ್ಲೆ ಕಿಚನ್ ಅಲ್ಲಿ. ಹೆಂಗೆ ಸರ್, ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಒಂದಷ್ಟು ಕ್ವಾಟ್ಲೆ ಅದು ಇದೆಲ್ಲ ಮಾಡ್ಕೊಂಡು ಎಲ್ಲ ಇರ್ತಾರೆ, ಬಟ್ ನೀವು ಒಬ್ಬ ಸೆಲೆಬ್ರಿಟಿ ಜಿಮ್ ಟ್ರೈನರ್ ಕೂಡ ಹೌದು, ನಟ ಕೂಡ ಹೌದು, ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತೀರಾ. ಹೆಂಗ್ ಎದ್ರಿ ಅಂತ? ಏನಿಲ್ಲ ಸರ್, ಕುಕಿಂಗ್ ಇಸ್ ಮೈ ಪ್ಯಾಷನ್. ನಾನು ಕುಕಿಂಗ್ ಅಂದ್ರೆ ಭಾರಿ ಇಷ್ಟ ನನ್ಗೆ. ಯಾಕಂದ್ರೆ ನಾನು ನನ್ನ ವಿಡಿಯೋಸ್ ಅಲ್ಲಿ ನನ್ನ ಕ್ಲೈಂಟ್ಸ್ಗೆ ಆಸ್ ಎ ಫಿಟ್ನೆಸ್ ಕೋಚ್ ಎಲ್ಲರಿಗೂ ಹೇಳೋದು ಇಷ್ಟ, ನೀವು ಫಿಟ್ ಆಗಿರ್ಬೇಕು ಅಂದ್ರೆ ಯು ಶುಡ್ ಲರ್ನ್ ಕುಕಿಂಗ್. ಯಾಕಂದ್ರೆ ಒಂದು ಕುಕಿಂಗ್ ಹೆಂಗೆ ಅಂದ್ರೆ ವಿ ಆಲ್ವೇಸ್ ನಮ್ಗೆ ಏನ್ ಬೇಕೋ ಅದನ್ನ ಕುಕ್ ಮಾಡ್ಕೊಂಡು ಮನೇಲಿ ತಿನ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಐ ಸ್ಟಾರ್ಟೆಡ್ 25 years ಇಂದ ಕುಕ್ ಮಾಡ್ತಾನೆ ಇದೀನಿ. ಹೆಲ್ದಿ ಕುಕ್ ಅಂದ್ರೆ ನನ್ಗೆ ಏನ್ ಬೇಕೋ ಅದ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಕ್ವಾಟ್ಲೆ ಕಿಚನ್ ಬಂದ್ಮೇಲೆ ಆ ಒಂದು ಕಾಂಪಿಟೇಷನ್ ತರ ಆಗೋಯ್ತು. ಸೊ ಹೊಸ ಹೊಸ ಕುಕಿಂಗ್ ಮಾಡ್ತಾ ಇದ್ದೆ, ಡಿಶಸ್ ಮಾಡ್ತಾ ಇದ್ದೆ, ಸಕ್ಕದಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಈ ಒಂದು ಮೇನ್ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ಆರಾಮಾಗಿ ಕುಕ್ ಮಾಡಕ್ ಆಗಲ್ಲ, ಅಲ್ಲಿ ಯಾರೋ ಒಬ್ರು ಟಾರ್ಚರ್ ಕೊಡಕ್ಕೆ, ಇರಿಟೇಟ್ ಮಾಡಕ್ ಇರೋರು. ಅದೇ ಕ್ವಾಟ್ಲೆ ಕಿಚನ್. ಭಯಂಕರ ಎಕ್ಸ್ಪೀರಿಯನ್ಸ್ ಅದು. ನಾನು ಸಖತ್ ಮಜಾ ಮಾಡಿದೆ. ಅಂಡ್ ಸ್ಟಾರ್ಟಿಂಗ್ ಇಂದಾನು ಫಸ್ಟ್ ವೀಕ್ ಇಂದಾನು ಫೈನಲ್ಸ್ ಆಡ್ದಂಗೆ ಆಡ್ದೆ ನಾನು. ಮೋಸ್ಟ್ಲಿ ಅದೇ ನನ್ನ ವಿನ್ ಮಾಡಿಸ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾರು ಕೇಳೋರು, ಶ್ರುತಿ ಮೇಡಮ್ ಅವರು, ನಮ್ಮ ಶೆಫ್ ಅವರು, ಯಾಕೆ ಸೀರಿಯಸ್ ಆಗಿ ಆಡ್ತಾ ಇದೀಯ ಅಂತ. ನಾನು ಯಾವಾಗೂ ಹೇಳ್ತಾ ಇದ್ದೆ, ನಾನಂತೂ ಇದು ವಿನ್ ಆಗಕ್ಕಂತಾನೆ ಬಂದಿರೋದು ಅಂತ. ಬಟ್ ಅದೇ ಎವ್ರಿ ವೀಕು ಫೈನಲ್ಸ್ ತರಾನೇ ಆಡ್ತಾ ಇದ್ದೆ ನಾನು. ಅಂಡ್ ಫೈನಲಿ ಐ ವನ್ ದ ಶೋ. ಐ ಆಮ್ ವೆರಿ ಹ್ಯಾಪಿ. ತುಂಬಾ ನಿಮಗೆ ಪರ್ಸನಲ್ ಆಗಿ ಕ್ವಾಟ್ಲೆ ಕೊಟ್ಟಿದ್ದಾರಲ್ಲಿ, ನನಗೆ ಇವ್ನು ತಡ್ಕೊಳಕ್ಕೆ ಆಗಿಲ್ಲ ಅಂದಿದ್ದು ಅಂದ್ರೆ 3 ಜನ, ಒಬ್ಬ ತುಕಾಲಿ, ಸೂರಜ್ ಮತ್ತೆ ಪ್ರಶಾಂತ್. ಇವ್ರು 3 ಜನ ಅಂತೂ ನನ್ ಆಕ್ಚುಲಿ ಪೇಷನ್ಸ್ ಇರ್ಲಿಲ್ಲ. ಈ ಶೋ ಆದ್ಮೇಲೆ ಪೇಷನ್ಸ್ ಬಂದ್ಬಿಟ್ಟಿದೆ ಇವ್ರ ಜೊತೆ ಇದ್ದು. ಯಾಕಂದ್ರೆ ಇದು 1 hour 2 hours ಶೋ ಅಲ್ಲ, ಆಲ್ಮೋಸ್ಟ್ 18 hours ಶೂಟ್ ಮಾಡ್ತಾ ಇದೀವಿ ನಾವು ವೀಕೆಂಡ್ಸ್. ಅಂಡ್ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಅದು ಪಾಡಿಗೆ ಅದು ಶೋ ನಡೆಯೋದು. ಕುಕ್ ಮಾಡ್ತಾ ಇದ್ವಿ, ಏನೇನೋ ಅಡ್ವಾಂಟೇಜ್ ಟಾಸ್ಕ್, ಆ ಟಾಸ್ಕ್ ಇರೋದು. ಒಂಥರ ಪೇಷನ್ಸ್ ಬಂದ್ಬಿಡ್ತು ಇವ್ರ ಜೊತೆ ಇದ್ದು. ಅಷ್ಟು ಇರಿಟೇಟ್ ಮಾಡ್ತಾರೆ ನಿಮ್ಮನ್ನ. 3-4 ಎಷ್ಟೊಂದ್ ಜೊತೆ ಐ ಲಾಸ್ಟ್ ಮೈ ಕೂಲ್. ಜಗಳ ಆಡಿದೀನಿ, ಕಿತ್ತಾಡಿದೀನಿ, ಅಲ್ಲಿರೋ ಐಟಮ್ಸ್ ಎಲ್ಲ ಬಿಸಾಕಿದೀನಿ. ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಒಂದ್ಸರಿ ಹೊಡೆದೇ ಬಿಡ್ಬೇಕಿತ್ತು ಅಂತ. ಅಯ್ಯೋ, ತುಂಬಾ ಸತೆ ಹೊಡೆದಿದ್ದೀನಿ ತುಕಾಲಿಗೆಲ್ಲ, ಸೂರಜ್ಗೂ ಹೊಡೆದಿದ್ದೀನಿ. ಹೌದು, ಅಯ್ಯೋ ಬೇಜಾನ್. ಹೊರಗಡೆ ಬಂದ್ಮೇಲೆ ಹೆಂಗೆ ಸರ್, ಮತ್ತೆ ಅದನ್ನೇ ಒಂಥರ ಕಂಟಿನ್ಯೂ ಆಗುತ್ತೆ? ಇಲ್ಲ ಸರ್, ಅಲ್ಲಿದ್ದಾಗ ಒಂದು ಇದಿರುತ್ತೆ, ಬಟ್ ಆಚೆ ಬಂದ ತಕ್ಷಣ ನಾವು ಆಸ್ ಎ ಫ್ರೆಂಡ್ ಮತ್ತೆ ಏನಾದ್ರು ನನ್ ಕಡೆಯಿಂದ ಒಂದ್ 2-3 ಸತೆ ಫೈಟ್ ಆಗಿತ್ತು. ಇರಿಟೇಟ್ ಆಗಿ ತುಂಬಾ ಬೈದಿದ್ದೆ ತುಕಾಲಿಗೆ. ಆಚೆ ಬಂದ್ಮೇಲೆ ನಾನೇ ಏನೋ ಅನ್ಕೋಬಿಡಪ್ಪ, ಶೋ ಇದು, ಆತರ ನಡೆದಿತ್ತು ಒಂದ್ 2-3 ಇನ್ಸಿಡೆಂಟ್. ಹೇಳಿದ್ರಿ ಗೆಲ್ಲೇಬೇಕು ಅಂತ ನಾನು ಆಟ ಆಡ್ತಿದೀನಿ ಅಂತ. ಸೊ ಗೆದ್ಮೇಲೆ ಬಂದಂತ ಪ್ರೈಸ್ ಏನು, ಪ್ರೈಸ್ ಅಮೌಂಟ್ ಏನಾದ್ರು ರಿವೀಲ್ ಮಾಡ್ಬೋದು. 5 lakhs ಪ್ರೈಸ್ ಮನಿ ಕೊಟ್ರು. ಅಂಡ್ ಗೆಲ್ಲೇಬೇಕು ಅನ್ನೋ ಮೈಂಡ್ ಸೆಟ್ ಏನು ಅಂದ್ರೆ, ನಾನು ಒಂದು 25 years ಇಂದ ಕಾಂಪಿಟೇಷನ್ ಮಾಡ್ಕೊಂಡೇ ಬಂದಿದ್ದೀನಿ. ಎಲ್ಲ ಅಂದ್ರೆ ಸ್ಟೇಟ್ ಲೆವೆಲ್, ನ್ಯಾಷನಲ್, ಇಂಟರ್ನ್ಯಾಷನಲ್. ಸೊ ನಾನು ಆ ಮೈಂಡ್ ಸೆಟ್ ಅಲ್ಲೇ ಇದೀನಿ. ಆ ಸ್ಪೋರ್ಟ್ಸ್ ಮೆನ್ ಮೈಂಡ್ ಸೆಟ್ ಅಂತಾರಲ್ಲ, ಕಾಂಪಿಟೇಷನ್ ಗೆಲ್ಬೇಕು ಅಂತ, ಅದೇ ಮೈಂಡ್ ಸೆಟ್ ಅಲ್ಲೇ ನಾನು ಈ ಕಾಂಪಿಟೇಷನ್ ಎಂಟರ್ ಆದೆ. ಅಂಡ್ ನನಗೆ ಅದೊಂದು ಕಾನ್ಫಿಡೆಂಟ್ ಇತ್ತು, ಗೆಲ್ತೀನಿ ಅಂತಾನೆ ಇದ್ದೆ. ನಾನು ಶ್ರುತಿ ಮೇಡಮ್ ಕೇಳ್ದಾಗ ಯಾವಾಗೂ ಹೇಳ್ತಿದ್ದೆ, ನಾನೇ ಗೆಲ್ತೀನಿ, ಗೆಲ್ಲಕ್ಕೆ ಬಂದಿರೋದು ಅಂತ. ಬಟ್ ಹಂಗೆ ಆಯ್ತು ಕೊನೆಗೆ. 5 ಲಕ್ಷ ಹೊಡ್ಕೊಂಡ್ ಬಂದ್ಬಿಟ್ರಿ ಆರಾಮಾಗಿನಲ್ಲ. ಕಷ್ಟಪಟ್ಟಿದ್ದೀರಾ, 5 ಲಕ್ಷ ಹೊಡ್ಕೊಂಡ್ ಬಂದಿದ್ದೀರಾ. ಸೂಪರ್ ಸರ್. ಈಗ ರಿಯಾಲಿಟಿ ಶೋಸ್ ಆದ್ಮೇಲೆ ಇವಾಗ ರಿಯಾಲಿಟಿ ಶೋ ಆಯ್ತು, ಇನ್ನೇನ್ ಬಿಗ್ ಬಾಸ್ ಶುರು ಆಗ್ತಾ ಇದೆ. ಸೊ ಏನಾದ್ರು ಒಂದು ಹೋಗುವಂತ ಚಾನ್ಸಸ್ ಇದೆಯಾ, ನೋಡ್ಬೋದಾ? ಇಲ್ಲ, ಆಕ್ಚುಲಿ ಬಿಗ್ ಬಾಸ್ ನೋಡೋಣ ಸರ್, ಇನ್ನ ಶೋರ್ ಇಲ್ಲ. ಇನ್ನೇನ್ ಬಂದ್ಬಿಡ್ತು, ಸ್ಟಾರ್ಟ್ ಆಗುತ್ತೆ. ಐ ಡೋಂಟ್ ನೋ. ಬಟ್ ನಿಮಗೆ ಏನಾದ್ರು ಇಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿನೋ ಆತರ ಏನಾದ್ರು ಬಂತು ಚಾನ್ಸ್ ಅಂತಂದ್ರೆ ನೀವು ರೆಡಿ ಇದೀರಾ ಅಂತ? ರೆಡಿ ಇದೀನಿ, ಹೋಗ್ಬೇಕು ಅಂತ ಇದೀನಿ. ಆತರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ 100% ಹೋಗ್ತೀನಿ. ಹೆಂಗೆ ಸರ್, ಯಾವ ತರ ನಾವು ರಘುನ ನೋಡ್ಬೋದು ಹೊರಗಡೆ? ಸರ್, ರಿಯಲ್ ರಘು ಅಂದ್ರೆ ಒಬ್ಬ ಸೀರಿಯಸ್ ಮನುಷ್ಯನೂ ಹೌದು. ಅಂಡ್
ಇವಾಗ ಸ್ವಲ್ಪ ಪೇಷನ್ಸ್ ಕೂಡ ಬಂದಿದೆ. ಐ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್ ಬೆಟರ್ ಅಂತ ಅನ್ಕೊಂತೀನಿ. ಮುಂಚೆ ನಂಗೆ ಪೇಷನ್ಸ್ ಇರ್ಲಿಲ್ಲ, ತುಂಬಾ ಕೋಪ. ಬಟ್ ಇವಾಗ ಸ್ವಲ್ಪ ಅದು ಕಂಟ್ರೋಲ್ ಬಂದಿದೆ. ಐ ಆಮ್ ಎ ಬೆಟರ್ ಪರ್ಸನ್ ಫಾರ್ ಬಿಗ್ ಬಾಸ್ ಅಂತ ಅನ್ಸುತ್ತೆ. ಹೆಂಗು ಕುಕ್ ಮಾಡ್ಕೋತೀರಾ, ಬೇರೆಯವರ ಬಗ್ಗೆ ಹೋಗಿ ಮಾಡ್ಕೊಡಿ ಅಂತ ಹೇಳಂಗೇ ಇಲ್ಲ. ಹೌದು, ನಿಮ್ಗೆ ಇಷ್ಟ ಬಂದು ನೀವೇ ತಿನ್ಬೋದು. ಹೌದು. ಓಕೆ, ನೋಡೋಣ, ಗೊತ್ತಿಲ್ಲ ಸರ್, ಆದ್ರೆ ನೋಡೋಣ ಏನಾಗ. ಓಕೆ.